ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 1 ಕೊರಿಂಥ 13:2 ನನಗೆ ಪ್ರವಾದನ ವರವಿದ್ದರೂ, ಎಲ್ಲ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರೂ, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ಡಿ.ಎಲ್. ಮೂಡಿ ಎಂಬ ಭಕ್ತನು ತನ್ನ ಸೇವೆಯ ಆರಂಭ ದಿನಗಳಲ್ಲಿ ನ್ಯಾಯ ತೀರ್ಪಿನ ಬಗ್ಗೆಯೂ ಪಾಪದ ಬಗ್ಗೆಯೂ ಸಭೆಗೆ ಬರುವಂತ ಜನರನ್ನು ಈ ಬಾಯಿ ಕತ್ತಿಯಂತೆ ಹರಿತವಾಗಿ ಕಠಿಣವಾಗಿ ಗದರಿಸಿ ಪ್ರಸಂಗ ಮಾಡುತ್ತಿದ್ದನಂತೆ. ಆದರೆ ಒಮ್ಮೆ ಅವರ ಹೆಂಡತಿ ಅವರ ಬಳಿಗೆ ಬಂದು, ಅಯ್ಯ, ಒಬ್ಬ ಯುವ ಪ್ರಸಂಗಿ ನಮ್ಮ ಪಟ್ಟಣಕ್ಕೆ ಬಂದು ದೇವರ ಪ್ರೀತಿಯ ಬಗ್ಗೆ ಪ್ರಸಂಗ ಮಾಡುತ್ತಿದ್ದಾನೆ. ಕರ್ತನು ಪಾಪಿಗಳನ್ನು ಪ್ರೀತಿಸುತ್ತಾರೆ ಎಂದು ಮನ ಕರಗುವಂತೆ ಹೇಳುತ್ತಿದ್ದಾನೆ ಎಂಬುದಾಗಿ ಹೇಳಿದಳು. ಪ್ರತಿದಿನವೂ ಯೋಹಾನ 3:16 ಆಧಾರವಾಗಿಟ್ಟುಕೊಂಡು ದೇವರು ಲೋಕದ ಮೇಲಿಟ್ಟ ಪ್ರೀತಿಯಿಂದ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನು ಕೂಡ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯುವಂತೆ ಆತನನ್ನು ನೀಡಿದ್ದಾನೆ ಎಂಬ ಶುಭ ಸಂದೇಶವನ್ನು ನೀಡುತ್ತಿದ್ದಾನೆ ಎಂಬುದಾಗಿ ಹೇಳಿದಳಂತೆ. ಹೀಗೆ ಹೆಂಡತಿಯ ಒತ್ತಾಯದಿಂದ ಆ ಪ್ರಸಂಗವನ್ನು ಕೇಳಲು ಡಿ.ಎಲ್. ಮೂಡಿ ಎಂಬ ಭಕ್ತನು ಹೋದನಂತೆ. ಅಂದು ಆ ಯುವ ಪ್ರಸಂಗಿಯು ದೇವರು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ಎಷ್ಟು ಗಾಢವಾಗಿ ಪ್ರೀತಿಸುತ್ತಿದ್ದಾರೆ ಎಂದು ನಿಮಗೆ ವಿವರಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯವರೆಗೂ ಇರುವ ದೇವರ ಪ್ರೀತಿಯನ್ನೆಲ್ಲ ವಿವರಿಸಲು ಪ್ರಯತ್ನಿಸಿದೆ. ಆದರೂ ಆತನ ಪ್ರೀತಿಯನ್ನು ಪೂರ್ಣವಾಗಿ ನನಗೆ ವರ್ಣಿಸಲು ಪದಗಳೇ ಸಾಕಾಗುತ್ತಿಲ್ಲ ಎಂದು ಹೇಳುತ್ತಾ ದೇವರ ಪ್ರೀತಿಯನ್ನು ಅತ್ಯಂತ ಭಾವಪೂರ್ಣವಾಗಿ ಪ್ರಸಂಗಿಸಿದನಂತೆ. ಇದನ್ನು ಕೇಳಿದ ಮೂಡಿ ಭಕ್ತನಲ್ಲಿದ್ದ ಆಧ್ಯಾತ್ಮಿಕ ಅಹಂಕಾರ, ಹೆಮ್ಮೆ ಮತ್ತು ಕಠಿಣವಾಗಿ ಗದರಿಸಿ ಮಾತನಾಡುವ ಗುಣಗಳನ್ನೆಲ್ಲ ಅವನ ಹೃದಯದಿಂದ ಸಂಪೂರ್ಣವಾಗಿ ಹೊಡೆದು ಹೋದವು. ಎಷ್ಟೇ ವರಗಳು, ಎಷ್ಟೇ ಶಕ್ತಿಯು ಇದ್ದರೂ ಅವುಗಳೆಲ್ಲವೂ ಕ್ರಿಸ್ತನ ಪ್ರೀತಿಗೆ ಸಾಟಿ ಇಲ್ಲ ಎಂಬುದನ್ನು ಅವರು ದೃಢವಾಗಿ ಅರಿತುಕೊಂಡರು. ಹೌದು ಪ್ರಿಯರೇ, ಕೆಲವರು ತಮಗೆ ಪ್ರವಾದನೆಯ ವರಗಳಿದೆ ಎಂದು ಹೆಮ್ಮೆ ಪಡುತ್ತಾರೆ. ಕೆಲವರು ತಮಗೆ ದೊಡ್ಡ ವಿಶ್ವಾಸವಿದೆ ಎನ್ನುತ್ತಾರೆ. ಇನ್ನು ಕೆಲವರು ನನಗೆ ಅಭಿಷೇಕವಿದೆ ಎನ್ನುತ್ತಾರೆ. ಇವೆಲ್ಲವುಗಳ ಬಗ್ಗೆ ಪೌಲನು ತನ್ನ ಅನುಭವದಿಂದ ಹೇಳುತ್ತಿದ್ದಾನೆ. ಪ್ರೀತಿ ನನಗಿಲ್ಲದಿದ್ದರೆ ಏನೂ ಇಲ್ಲದವನಾಗಿದ್ದೇನೆ, ಎಲ್ಲವೂ ಶೂನ್ಯವಾದದ್ದು ಎಂಬುದಾಗಿ. ಹಾಗಾಗಿ ಯೇಸು ಎಲ್ಲರನ್ನು ಪ್ರೀತಿಸಿದಂತೆ ನಾವು ಕೂಡ ಎಲ್ಲರನ್ನ ಪ್ರೀತಿಸೋಣ. ಹಾಗಾಗುವಂತೆ ದೇವರು ನಿಮಗೆ ಸಹಾಯ ಮಾಡಿ ನಿಮ್ಮೆಲ್ಲರನ್ನ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.